ಯತ್ನಾಳು ಯಾರೂ ಹಿಂದೆ ಸರಿಯು ಪರಿಸ್ಥಿತಿ ಒಳಗಿಲ್ಲ. ಇದರಿಂದಾಗಿ ಒಂದು ಲಾಭ ಒಂದು ಹಾನಿ ಅನ್ನೋಕ್ಕಿಂತ ಎರಡೂ ಹಾನಿನ ಆಗ್ಲಿಕ್ಕೆ. ಯಾಕಂದ್ರೆ ಲಾಭ ಇಲ್ಲಿ ಆಗುವಂಥದ್ದು ಇನ್ನೂ ಇಲ್ಲ. ಒಂದು ವೇಳೆ ಯಡಿಯೂರಪ್ಪನವ್ರನ್ನ ಪ್ಲೀಸ್ ಮಾಡದೆ ಹೋದ್ರೆ, ಅವ್ರ ಮಗನ ಇಲ್ಲದೆ ಹೋದ್ರೆ ಅವ್ರು ಹೋಗೋರು ಅಥವಾ ಮತ್ತೆ ಆಗೋದು. ಇನ್ನೊಂದು ಕಡೆ ಯತ್ನಾಳರನ್ನ ಪ್ಲೀಸ್ ಮಾಡದೆ ಹೋದ್ರೆ ಅವ್ರ ಜೊತೆಗಾರ ಸಹಿತ ಹಿಂಸರಿಸೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಹೇಗಿದ್ದರೂ ಪಾರ್ಟಿಗೆ ಹೊಡೆದು ಬಿಡೋದು ಎರಡು ಮಾತೇ ಇಲ್ಲ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಹೈಕಮಾಂಡ್ ಇದ್ದಿದ್ದು, ಅದರಲ್ಲೂ BJP ಹೈಕಮಾಂಡ್ ಇದ್ದಿದ್ದು ಬರೀ ಗೊಂದಲಲ್ಲ, ಬಗೆಹರಿಸಲಾದ ಸಮಸ್ಯೆಲ್ಲ ತನ್ನ ಒದ್ದಾಡ್ತಾ ಇದೆಯೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು BJP ಏನಪ್ಪ ಅಂತಂದ್ರೆ ಗಂಟಲಲ್ಲೇ ಬಿಸಿ ತುಪ್ಪ ಇಟ್ಟು ಕೂತಂಗಾಗಿದೆ. ನಿಂಗಿದ್ರೆ ಒಂದು ಬಿಸಿದ ಸುಡುತ್ತದ ಗಂಟ್ಲ, ಉಗುಳಿದ್ರೆ ತುಪ್ಪ. ಹೀಗಾಗಿ ಈ ಒಂದು ಹೈಕಮಾಂಡ್ ಇದ್ದಿದ್ದು ಈ BJPಯನ್ನು ಹೇಗೆ ಉಳಿಸ್ಕೋಬೇಕು, ಕರ್ನಾಟಕದಲ್ಲೇ ಬೆಳೆಸ್ಕೋಬೇಕು, ಅದರಲ್ಲೂ ಬಲಿಷ್ಠ ಸಿದ್ದರಾಮಯ್ಯನ ಹೆಂಗೆ ಎದುರಿಸಬೇಕು ಅನ್ನೋ ಒಂದು ಚಿಂತೆ ಆಗಿದೆ. ಈಗ ಮುಖ್ಯ ಚಿಂತೆ ಹೈಕಮಾಂಡ್ಗಿರೋದು 2028ರಲ್ಲಾದರೂ ನಾವು ಗೆಲ್ಲಬಹುದಾ ಅನ್ನುವಂಥ ಒಂದು ನಿರಾಶೆ ಮೂಡಲಿಕ್ಕತ್ತದವ್ರು. ಗೆಲ್ತೀವಿ ಅಂತ ಅವ್ರಿಗೆ ಗ್ಯಾರಂಟಿಯಾಗಿ ಹೇಳೋ ಸ್ಥಿತಿಯೊಳಗಿಲ್ಲ. ಯಾಕೆಂದರೆ ಯಡಿಯೂರಪ್ಪರು ಹೋದ್ರೆ ಲೀಡರ್ ಇಲ್ಲೇ ಈ ಒಂದು ಸಿದ್ದರಾಮಯ್ಯ ಒಂದು ಎದುರಾಳಿಯಾಗಿ, ಮತ್ತು ಯತ್ನಾಳರ ಪರ ಹೋದ್ರೆ ದೊಡ್ಡ ಗುಂಪಿಲ್ಲ. ಹೀಗಾಗಿ ಇವತ್ತು ಮತ್ತೆ 2028ರಾಗೂ ಸಹಿತ ಕಾಂಗ್ರೆಸ್ಸೇ ಬರ್ತದೇನೋ. ಇನ್ನೇನು ಕಾಂಗ್ರೆಸ್ ತಾನು ಜಗಳಾಡಿ ಸಿದ್ದರಾಮಯ್ಯ ಒಂದು ಕಡೆ DKC, ಇನ್ನೊಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ಪರಮೇಶ್ವರಪ್ಪನವರು ಎಲ್ಲ ಕುಡ್ಕೊಂಡು ಜಗಳಾಡಿ ಕೂತ್ಕೊಳ್ತಾರೆ ಮಾತ್ರ BJPಗೆ ಅವಕಾಶ ಅದಾವೆ. ಆದರೆ ಈ ಅವಕಾಶ ಅದು ಈ ಜಗಳಾಡಿದಾಗ ಒಂದು ತಾರ್ಕಿಕ ಅಂತಿಗೆ ಬಂದಾಗ ಮಾತ್ರ. ಇಲ್ಲಾಂದ್ರೆ ಈಗಿನ ಮಟ್ಟಿಗೆ BJP 30% ಇದ್ದರೆ ಕಾಂಗ್ರೆಸ್ 70% ವಿನ್ನಿಂಗ್ ಪಾಯಿಂಟ್ಸ್ ಇದಾವೆ 2022ರಾಗ. ನೋಡೋಣ ದಿನ ಹೋದಾಗ ಏನಾಗ್ತದೆ ಅಂತೇಳಿ. ಇದೇ ರೀತಿ ನಾಳೆ ಇರೋದಿಲ್ಲ, ನಾಳಿದಂಗೆ ನಾಳೆ ಇರೋದಿಲ್ಲ. ರಾಜಕೀಯದಲ್ಲಿ ಯಾರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.